ನಮ್ಮ ಜೊತೆಗೆ ಭೂವಿಜ್ಞಾನ ತಜ್ಞರಾಗಿರುವಂತ ಪ್ರಕಾಶ್ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಅವರೇ, ಹಿಂದೆ ಕೂಡ ನೀವು ನಮಗೆ ಕೆಲ ಶಬ್ದಗಳು ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಏನೇನು ಕಾರಣ ಇರಬಹುದು ಅನ್ನೋಂತ ವಿವರಿಸಿದ್ದು ಉಂಟು. ಬಟ್ ಇವತ್ತು ಬೆಂಗಳೂರಿನ ಈ ಮೈಸೂರು ರೋಡ್ ಭಾಗದಲ್ಲಿ ಕೇಳಿಬಂದಂತ ಶಬ್ದ ಏನ್ ಕಾರಣ ಇರಬಹುದು ಅನ್ನುವಂಥದ್ದು ನೀವು ಅವಲೋಕಿಸೋದಾದ್ರೆ? ನೋಡಿ, ಹಿಂದಿನ ಘಟನೆಗಳು 2 ಸರ್ತಿ ದೊಡ್ಡ ಸ್ಫೋಟ ಶಬ್ದ ಬಂದಿತ್ತು. ಅದು ಗಾಳಿಯಿಂದ ಕೇಳಿಬಂದಿತ್ತು ಮೇಲ್ಗಡೆ. ಹೌದು, ಅಬೌವ್ ದಿ ಸರ್ಫೇಸ್. ಇವತ್ತಾಗಿರೋದು ಅಂಡರ್ ದಿ ಸರ್ಫೇಸ್, ಬಿಲೋ ದಿ ಸರ್ಫೇಸ್, ಅಂಡರ್ ಗ್ರೌಂಡ್ ಇಂದ ಬಂದಿದೆ ಶಬ್ದ. ಪ್ಲಸ್ ಜೊತೆಗೆ ಎಲ್ಲರೂ ಕೂಡ ಕಂಪನ ಅನುಭವಿಸಿದ್ದಾರೆ. ಹೌದು, ಸರಿ ಕಂಪನ ಅಂತಂದ್ರೆ ಗಾಳಿನೆಲ್ಲ ಸ್ಫೋಟದಿಂದ ಕಂಪನ ಉಂಟಾಗಿತ್ತು, ಗಾಜೆಲ್ಲ ಅಲ್ಲಾಡಿತ್ತು. ಬಟ್ ಇವತ್ತು ರಿಯಲ್ ಕಂಪನ ಫೀಲ್ ಆಗಿದೆ. ಓಕೆ. ನಮ್ಮ ಒಂದು ಆಪ್ ಇದೆ, ವಾಲ್ಕನೋಸ್ ಅರ್ಥಕ್ವೇಕ್ಸ್ ಅಂತ. ಅದು ವರ್ಲ್ಡ್ ವೈಡ್ ನೆಟ್ವರ್ಕ್ ಇದೆ. ಓಕೆ. ವಿತಿನ್ 10 minutes ನನ್ನ ಕೈಗೆ ಇನ್ಫಾರ್ಮೇಶನ್ ಬರುತ್ತೆ. ಎನಿ ಅರ್ಥಕ್ವೇಕ್ ಇನ್ ದಿ ವರ್ಲ್ಡ್. ಓಕೆ, ಹೌದು. ಅದರಲ್ಲಿ ಫಸ್ಟ್ ಹಾಫ್ ಅನ್ ಅವರ್ ಬಂದಿರಲಿಲ್ಲ ಇವತ್ತು. ನಂತರ ಬಂತು 3.6 ಕೊಟ್ರು, ಅವರು ರಿವೈಸ್ ಮಾಡಿ ಆಮೇಲೆ 2.6 ಕೊಟ್ರು. ಓಕೆ. ಈಗ 3.0 ಅಂತ ಫೈನಲ್ ಆಗಿ ರಿವೈಸ್ ಮಾಡಿದ್ದಾರೆ. ಭೂಕಂಪನ ಆಗಿರೋದು ನಿಜ. ಓಕೆ. ಬಟ್ ಪ್ರಕಾಶ್ ಅವರೇ, ನಮ್ಮಲ್ಲಿ ಅಂದ್ರೆ ಈ KSNDMC ಅವರು ಆ ಥರದ್ದೇನು ನಮ್ಮಲ್ಲಿ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿದಾರಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅವ್ರು ಇನ್ಸ್ಟ್ರೂಮೆಂಟ್ ಚೆಕ್ಅಪ್ ಮಾಡಬೇಕು ಅಥವಾ ಬೇರೆ ಏನ್ ರೀಸನ್ ಅಂತ ಗೊತ್ತಿಲ್ಲ. ಬಟ್ ಇಷ್ಟೊಂದು ಜನ ರಿಪೋರ್ಟ್ ಮಾಡ್ತಿದ್ದಾರೆ, ಅದನ್ನ ನಾವು ರೂಲ್ ಔಟ್ ಮಾಡಕ್ ಆಗಲ್ಲ. ಹೌದು 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 ಎಕ್ಸಾಕ್ಟ್ಲಿ. ಇದನ್ನ ಈ ಸರ್ತಿ ನಾನು ಅಟ್ಮಾಸ್ಫರಿಕ್ ಅಂತ ನಾನು ಅನ್ಕೊಂತ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಮೆಟಿಯಾರಲಾಜಿಕಲ್ ಅಂತ ಅನ್ಕೊಂತ ಇಲ್ಲ. ಯಾತಕ್ಕೆ ಅಂದ್ರೆ ಲಾಸ್ಟ್ ಟೈಮ್ ಸಿಚುವೇಶನ್ ಬೇರೆ ಇತ್ತು. ಹೌದು, ದಟ್ ವಾಸ್ ಲಿಂಕ್ ಟು ಅಂಫಾನ್ ಸೈಕ್ಲೋನ್. ಎನಿ ಸೈಕ್ಲೋನ್ ಇಸ್ ಎ ಲೋ ಪ್ರೆಷರ್ ಏರಿಯಾ, ಅದ್ರ ಸುತ್ತಮುತ್ತ ಹೈ ಪ್ರೆಷರ್ ಇರುತ್ತೆ. ಅಂಫಾನ್ ಮೂವ್ ಆದ್ಮೇಲೆ ಹೈ ಪ್ರೆಷರ್ ಎಕ್ಸ್ಪ್ಯಾಂಡ್ ಆಗುತ್ತೆ ಗಾಳಿ. ಓಕೆ ಓಕೆ. ಲೈಕ್ ಏರ್ ಇನ್ಸೈಡ್ ದಿ ಬಲೂನ್. ಓಕೆ. ಆಗ ಎಕ್ಸ್ಪ್ಯಾಂಡ್ ಆದಾಗ ಗಾಳಿ ಶಬ್ದ ಬರುತ್ತೆ. ಆಗ ಹೌದು ಹೌದು, ಅದು ಅಟ್ಮಾಸ್ಫರಿಕ್ ಮೆಟಿಯಾರಲಾಜಿಕಲ್ ಫಿನಾಮಿನಾ. ಇದು ಮಿಸ್ಟೀರಿಯಸ್ ಸೌಂಡ್ಸ್ ಇನ್ ದಿ ಏರ್ ಅಂತ ಆಲ್ ಓವರ್ ದಿ ವರ್ಲ್ಡ್ ರಿಪೋರ್ಟ್ ಆಗಿದೆ. ಇದಕ್ಕೆ ಸ್ಪೈಕ್ ವೇಕ್ ಅಂತ ಕೂಡ ಹೇಳ್ತಾರೆ. ಬಟ್ ಬಹಳಷ್ಟು ನಿಖರ ಆನ್ಸರ್ ಇರಲಿಲ್ಲ. ನಾನು ನಿಖರವಾದ ಆನ್ಸರ್ ಕೊಟ್ಟಿದ್ದೇನೆ ಅದಕ್ಕೆ. ಹೌದು. ಬಟ್ ಈ ಬಾರಿ ಹಾಗಾದ್ರೆ ಪ್ರಕಾಶ್ ಅವರೇ, ಹಾಗಾದ್ರೆ ಈ ಭೂಮಿ ಇಂದ ಶಬ್ದ ಬಂದ್ಮೇಲೆ ಒಂದಷ್ಟು ವೈಬ್ರೇಷನ್ ಅನ್ನೋದು ಆಗಿರ್ಬೇಕಲ್ಲ, ಬಹುಶಃ ಅದ್ರದ್ದು ಇನ್ನೂ ನಮ್ಗೆಲ್ಲೂ ಮಾಹಿತಿ ಸಿಕ್ಕಿಲ್ಲ. ಅದೇ ಜನಗಳು ಹೇಳ್ತಾರೆ ವೈಬ್ರೇಷನ್ ಟ್ರೆಮರ್ ಫೀಲ್ ಆಗಿದೆ ಅಂತ. ಇದು ಬರೀ ಗಾಳಿನ ಶಬ್ದ ಅಲ್ಲ, ಭೂಮಿ ಒಳಗಡೆಯಿಂದ ನಡುಕ ಬಂದಿದೆ ಅಂತ. ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಇದು ಟ್ರೆಮರ್ ಅಂತ. 2.6 ಅದರಿಂದ ಆತಂಕ ಬೇಡ. ಇದೇನಾದ್ರೂ 3.5 4.5 ಬಂದ್ರೆ ನಾವು ಆತಂಕ ಪಡಬೇಕಾಗಿದೆ. ಇದು ಮೈನರ್ ಅರ್ಥಕ್ವೇಕ್. ಓಕೆ. ಇದು KSNDMC ಸೆಂಟರ್ ನಲ್ಲಿ ಯಾಕೆ ರೆಕಾರ್ಡ್ ಆಗಿಲ್ಲ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಇದು ಸ್ಕ್ರೀನ್ ಶಾಟ್ ನನ್ನ ಹತ್ರ ಇದೆ, ಸ್ಕ್ರೀನ್ ಇಮೇಜ್ ನನ್ನ ಹತ್ರ ಇದೆ. ಓಕೆ ಓಕೆ. ಅದನ್ನ ನಿಮ್ಮ ಇದು ಕಳಿಸಬಹುದು. ನಾನು ಖಂಡಿತ ಖಂಡಿತ ಕಳಿಸ್ಕೊಡಿ. ನಮ್ದು ಯಾವ್ದಾದ್ರು ಮೊಬೈಲ್ ನಂಬರ್ ಇದ್ರೆ ಕೊಡಿ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಮೊಬೈಲ್ ನಂಬರ್ ಕೊಡಿ, ನಾನು ಸೇವ್ ಮಾಡಿ ಅದಕ್ಕೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ಥ್ಯಾಂಕ್ ಯು ಪ್ರಕಾಶ್ ಅವರೇ, ಥ್ಯಾಂಕ್ ಯು ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.